ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನೋಡಿ ಅಪ್ಲೈಡ್ ಸೈನ್ಸ್ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಅಂಡ್ ಲಿಕ್ವಿಡ್ಸ್ ಮತ್ತೆ ಹೀಟ್ ಅಂಡ್ ಪ್ರಾಪರ್ಟೀಸ್ ಆಫ್ ಗ್ಯಾಸ್ ಎರಡು ಟಾಪಿಕ್ ಮುಗಿದಿದೆ. ಒಂದು 7 ಮಾರ್ಕ್ಸ್, ಇನ್ನೊಂದು 5 ಮಾರ್ಕ್ಸ್, 12 ಆಯಿತು. ನೋಡಿ, ಈಗ ನೆಕ್ಸ್ಟ್ ಟಾಪಿಕ್ ಬಂದು ಫಸ್ಟ್ ಚಾಪ್ಟರ್ ಮೆಕ್ಯಾನಿಕ್ಸ್. ಇದು 7 ಮಾರ್ಕ್ಸ್ ಇದೆ, ಆಯ್ತಾ. ಇದರಲ್ಲಿ ಫಸ್ಟ್ ನೀವೇನಪ್ಪ ಮಾಡ್ಬೇಕಂದ್ರೆ ಫಿಸಿಕಲ್ ಕ್ವಾಂಟಿಟಿ. ವಾಟ್ ಈಸ್ ಫಿಸಿಕಲ್ ಕ್ವಾಂಟಿಟಿ? ಫಸ್ಟ್ ಫಿಸಿಕಲ್ ಕ್ವಾಂಟಿಟಿ ಅಂದ್ರೆ ಏನು ಅಂತ ತಿಳ್ಕೋಬೇಕು. ನೋಡಿ, ಫಿಸಿಕಲ್ ಕ್ವಾಂಟಿಟಿ ಅಂದ್ರೆ ಇಟ್ ಈಸ್ ಎನಿ ಕ್ವಾಂಟಿಟಿ ವಿಚ್ ಕ್ಯಾನ್ ಬಿ ಮೆಜರ್ಡ್. ಯಾವುದೇ ಕ್ವಾಂಟಿಟಿನ ಅಳತೆ ಮಾಡೋಕ್ಕಾಯ್ತದಲ್ಲ ಅಂಥದಕ್ಕೆಲ್ಲ ಏನಂತ ಕರೀತಾರೆ? ಫಿಸಿಕಲ್ ಕ್ವಾಂಟಿಟಿ. ಎನಿ ಕ್ವಾಂಟಿಟಿ ವಿಚ್ ಕ್ಯಾನ್ ಬಿ ಮೆಜರಬಲ್ ಅಥವಾ ವಿಚ್ ಕ್ಯಾನ್ ಬಿ ಮೆಜರ್ಡ್. ಎನಿ ಕ್ವಾಂಟಿಟಿ ವಿಚ್ ಕ್ಯಾನ್ ಬಿ ಮೆಜರ್ಡ್ ಈಸ್ ಕಾಲ್ಡ್ physical quantity. Any quantity which can be measured is called a physical. ಯಾವ್ದಾವ್ದು ಅಳತೆ ಮಾಡೋಕ್ಕಾಯ್ತೋ ಅವೆಲ್ಲ ಫಿಸಿಕಲ್ ಕ್ವಾಂಟಿಟೀಸ್. ಮಾಸು, ಹೈಟು, ವೆಯ್ಟು ಎಲ್ಲ ಫಿಸಿಕಲ್ ಕ್ವಾಂಟಿಟೀಸ್. ನೆಕ್ಸ್ಟ್ ಫಿಸಿಕಲ್ ಕ್ವಾಂಟಿಟೀಸ್ ಅಲ್ಲಿ ದೇರ್ ಆರ್ 2 ಟೈಪ್ಸ್. ಒನ್ ಈಸ್ ಫಂಡಮೆಂಟಲ್ physical quantities, derived physical quantities. Fundamental physical quantities, derived physical quantities. ನೋಡಿ, ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಅಂದ್ರೆ ಕ್ವಾಂಟಿಟೀಸ್ ವಿಚ್ ಆರ್ ಇಂಡಿಪೆಂಡೆಂಟ್ ಆಫ್ ಈಚ್ ಅದರ್. ಅಂದ್ರೆ ಇದು ಯಾವ್ದ್ರ ಮೇಲೂ ಡಿಪೆಂಡ್ ಆಗಿಲ್ಲ. ಹಂಗಂತಂದ್ರೆ ಯಾವ್ದಾವ್ದಪ್ಪ ಅಂತಂದ್ರೆ ಒನ್ ಈಸ್ ಲೆಂತ್, mass, time. These are called fundamental physical quantities. These are quantities which are independent of each other. Length ಯಾವ್ದ್ರ ಮೇಲೂ ಡಿಪೆಂಡ್ ಆಗಲ್ಲ, ಮಾಸ್ ಯಾವ್ದ್ರ ಮೇಲೂ ಡಿಪೆಂಡ್ ಆಗಲ್ಲ, ಟೈಮ್ ಯಾವ್ದ್ರ ಮೇಲೂ ಡಿಪೆಂಡೆಂಟ್ ಇಲ್ಲ. ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ಅಂತಂದ್ರೆ these are physical quantities which are dependent on this. ಇದ್ರ ಮೇಲೆ ಡಿಪೆಂಡ್ ಆಗಿದ್ರೆ, ಬೇರೆ ಕ್ವಾಂಟಿಟೀಸ್ ಮೇಲೆ ಡಿಪೆಂಡ್ ಆಗಿದ್ರೆ ಅದನ್ನ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಕರೀತಾರೆ. ಎಕ್ಸಾಂಪಲ್, ವೆಲಾಸಿಟಿ, ಸ್ಪೀಡ್. ನೋಡಿ, ವೆಲಾಸಿಟಿ ಮತ್ತೆ ಸ್ಪೀಡ್. ವೆಲಾಸಿಟಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತಂದ್ರೆ ಲೆಂತ್ ಅಥವಾ ಡಿಸ್ಟೆನ್ಸ್ ಬೈ ಟೈಮ್ ಅಂತ ಕರೀತಾರೆ. ವೆಲಾಸಿಟಿಗೆ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್, ಡಿಸ್ಟೆನ್ಸ್ ಅಂತಲೇ ತಗೊಳ್ಳೋಣ. ನೋಡಿ, ವೆಲಾಸಿಟಿ ಇಸ್ ಡಿಪೆಂಡೆಂಟ್ ಆನ್ ಡಿಸ್ಟೆನ್ಸ್ ಅಂದ್ರೆ ಲೆಂತ್. ಇಟ್ ಈಸ್ ಆಲ್ಸೋ ಡಿಪೆಂಡೆಂಟ್ ಆನ್ ಟೈಮ್ ಅಂದ್ರೆ ಸೆಕೆಂಡ್. ಟೈಮ್, ಡಿಸ್ಟೆನ್ಸ್, ಟೈಮ್. ನೋಡಿ, ಲೆಂತ್ ಟೈಮ್ ಎರಡರ ಮೇಲೆ ಡಿಪೆಂಡ್ ಆಗಿ ಈ ತರದಕ್ಕೆ ಏನಂತ ಕರೀತಾರೆ? ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್. ಅದೇ ಸ್ಪೀಡ್ ಅಂದ್ರೂ ಅದೇ ಡೆಫಿನೇಷನ್. ವೆಲಾಸಿಟಿ ಸ್ಪೀಡ್ಗೂ ಒಂದೇ ಡಿಫರೆನ್ಸ್ ಇದೆ. ಏನಪ್ಪಾ ಅಂತಂದ್ರೆ ವೆಲಾಸಿಟಿ ಇಸ್ ಎ ವೆಕ್ಟರ್ ಕ್ವಾಂಟಿಟಿ, ಸ್ಪೀಡ್ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ನೋಡಿ, ಈ ತರ ಇದ್ರ ಮೇಲೆ ಡಿಪೆಂಡ್ ಆಗಿದ್ರೆ ಅದಕ್ಕೆ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತಾರೆ. ಇಫ್ ದಿ ಫಿಸಿಕಲ್ ಕ್ವಾಂಟಿಟೀಸ್ ಆರ್ ಇಂಡಿಪೆಂಡೆಂಟ್ ಆಫ್ ಈಚ್ ಅದರ್, then they are called fundamental physical quantities. ನೋಡಿ, ಈಗ ನಿಮಗೆ ಫಿಸಿಕಲ್ ಕ್ವಾಂಟಿಟಿ ಅಂದ್ರೆ ಗೊತ್ತಾಯ್ತು, ಟೈಪ್ಸ್ ಯಾವ್ದಾದ್ರು ಗೊತ್ತಾಯ್ತು. ನೆಕ್ಸ್ಟ್ ಯೂನಿಟ್ ಅಂತ ಬರುತ್ತೆ. ನೋಡಿ, ಯೂನಿಟ್ ಅಂದ್ರೆ ಏನು? ನೋಡಿ, ಯಾವುದೇ ಒಂದು ಫಿಸಿಕಲ್ ಕ್ವಾಂಟಿಟಿ ತಗೊಂಡ್ರೆ ಅದಕ್ಕೆ ಒಂದು ಯೂನಿಟ್ ಅಂತ ಇರ್ತದೆ, ಆಯ್ತಾ. ಹಂಗಂದ್ರೆ ಏನಪ್ಪಾ ಅಂದ್ರೆ, ನೋಡಿ, ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಯಾವುದೋ ಒಂದು ಎಕ್ಸಾಂಪಲ್. ಸಪೋಸ್ ನೀವು ಯಾವುದೋ ಒಂದು ಅಂಗಡಿಗೆ ಹೋಗ್ತೀರಾ. ಅಂಗಡಿಗೆ ಹೋಗ್ಬಿಟ್ಟು 2 ಕೊಡಿ ಅಂದ್ರೆ ಏನ್ ಕೊಡ್ತಾನೆ? 2. ಯಾವನ ಬಂದವನೇ ತಲೆ ಕೆಟ್ಟಿರೋನು 2 ಕೊಡ್ತಾನೆ ಅಷ್ಟೇ. ನೋಡಿ, ಯಾವುದೇ ಒಂದು ಫಿಸಿಕಲ್ ಕ್ವಾಂಟಿಟಿ ಹೇಳುವಾಗ ಅಂಗಡಿಗೆ ಹೋಗ್ಬಿಟ್ಟು 2 ಕೊಡಿ ಅಂತ ಕೇಳಿದ್ರೆ ತಪ್ಪದು. 2 kg ಸಕ್ಕರೆ ಕೊಡಿ, 2 kg ಅಕ್ಕಿ ಕೊಡಿ, 2 kg ಗೋಧಿ ಕೊಡಿ. ನೋಡಿ, ಆ ತರ ಕೇಳಬೇಕು. ಇಲ್ಲಿ ಕೆಜಿ ಅಂತ ಬರುತ್ತೆ. ನೋಡಿ ಸರ್, ನೀವು ಕೇಳ್ಬೋದು, ಸರ್ 2 ಚಾಕ್ಲೇಟ್ ಕೊಡಿ ಅಂತ ಕೇಳ್ಬೋದಲ್ವಾ? 2 ಚಾಕ್ಲೇಟ್ ಅನ್ಬೇಕು ಅಲ್ವಾ? ನೋಡಿ, ಆ ಥರ ಈ 2 ರೂಪಾಯಿ, ರುಪೀಸ್, 2 ಕೆಜಿ ಅದಕ್ಕೆ ಯೂನಿಟ್ ಅಂತ ಕರೀತಾರೆ. ಗೊತ್ತಾಯ್ತಲ್ವಾ? ಅದಕ್ಕೆ ಡೆಫಿನೇಷನ್ ಏನಪ್ಪಾ ಅಂತಂದ್ರೆ ಸ್ಟ್ಯಾಂಡರ್ಡ್ ಯೂಸ್ ಟು ಮೆಜರ್ ಎ ಫಿಸಿಕಲ್ ಕ್ವಾಂಟಿಟಿ. ಯೂನಿಟ್ ಅಂತಂದ್ರೆ ಇಟ್ ಈಸ್ ನಥಿಂಗ್ ಬಟ್ standard
ಸ್ಟ್ಯಾಂಡರ್ಡ್ used to measure a physical quantity. ಒಂದು ಫಿಸಿಕಲ್ ಕ್ವಾಂಟಿಟಿನ ಮೆಜರ್ ಮಾಡಕ್ಕೆ ಯೂಸ್ ಮಾಡುವಂತ ಸ್ಟ್ಯಾಂಡರ್ಡ್ಗೆ ಯೂನಿಟ್ ಅಂತ ಕರೀತಾರೆ. ನೋಡಿ, ಈಗ ಮೀಟರ್ ಅಂದ್ಬಿಡ್ತಾರೆ, ಲೆಂತ್ಗೆ ಮೀಟರ್ ಯೂನಿಟ್ ಅಲ್ವಾ. 1 ಮೀಟರ್ ಅಂದ್ರೆ ಎಷ್ಟು ಅಂತ ಒಂದು ಫಿಕ್ಸ್ ಮಾಡಿಟ್ಟಿದ್ದಾರೆ, ಸ್ಟ್ಯಾಂಡರ್ಡ್ 1 ಮೀಟರ್ ಅಂದ್ರೆ. ಅದೇ ತರ ಫೀಟ್, ಇಂಚ್, ಸೆಂಟಿಮೀಟರ್, ಮಿಲಿಮೀಟರ್, ನೋಡಿ ಅವೆಲ್ಲ ಇಷ್ಟಿಷ್ಟೇ ಇರಬೇಕಂತ ಒಂದು ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಿರ್ತಾರೆ. ಆ ಸ್ಟ್ಯಾಂಡರ್ಡ್ ಯೂಸ್ ಟು ಮೆಜರ್ ಫಿಸಿಕಲ್ ಕ್ವಾಂಟಿಟಿ ಇದೆಯಲ್ಲ, ಅದಕ್ಕೆ ಯೂನಿಟ್ ಅಂತ ಕರೀತಾರೆ. ಲೆಂತ್ಗೆ ಏನ್ ಮಾಡ್ತಾರೆ, ಮೀಟರ್ ಅಂತ ಕರೀತಾರೆ. ಮಾಸ್ಗೆ ಕೆಜಿ ಅಂತ ಕರೀತಾರೆ. ಟೈಮ್ಗೆ ಸೆಕೆಂಡ್ ಅಂತ ಕರೀತಾರೆ. ನೋಡಿ ಅವೆಲ್ಲ ಯೂನಿಟ್ಗಳು, ಸರಿನಾ. ನೋಡಿ, ಯೂನಿಟ್ ಅಲ್ಲೂ ಅಷ್ಟೇನೆ, ದೇರ್ ಆರ್ 2 ಟೈಪ್ಸ್ ಆಫ್ ಯೂನಿಟ್ಸ್. ಒಂದು ಫಂಡಮೆಂಟಲ್ ಯೂನಿಟ್, ಇನ್ನೊಂದು ಡಿರೈವ್ಡ್ ಯೂನಿಟ್ ಅಂತ. ಸೇಮ್ ಫಿಸಿಕಲ್ ಕ್ವಾಂಟಿಟಿ ಎರಡಿತ್ತಲ್ಲ, ಅದೇ ತರನೇ. There are 2 units in 2 types of units. One is fundamental unit and derived unit. Fundamental unit ಅಂತಂದ್ರೆ the units which are independent of each other. Units which are independent of each other ಅಂತಂದ್ರೆ ಈಗ ಲೆಂತ್ ದ ಯೂನಿಟ್ ಮೀಟರ್, ಮಾಸ್ ದ ಯೂನಿಟ್ ಕೆಜಿ, ಟೈಮ್ ದ ಯೂನಿಟ್ ಸೆಕೆಂಡ್. The units which are independent, ನೋಡಿ ಇದು ಇಂಡಿಪೆಂಡೆಂಟ್, ಇದು ಯಾವುದ್ರ ಮೇಲೂ ಡಿಪೆಂಡ್ ಆಗಿಲ್ಲ, ಒಂದೊಂದೇ ಇರ್ತವೆ. ಇದಕ್ಕೆ ಫಂಡಮೆಂಟಲ್ ಯೂನಿಟ್ಸ್ ಅಂತ ಕರೀತಾರೆ. ಡಿರೈವ್ಡ್ ಯೂನಿಟ್ಸ್ ಅಂದ್ರೆ ಯೂನಿಟ್ಸ್ ವಿಚ್ ಆರ್ ಡಿರೈವ್ಡ್ ಫ್ರಮ್ ಫಂಡಮೆಂಟಲ್ ಯೂನಿಟ್ಸ್. ಇದರಿಂದ ಡಿರೈವ್ ಮಾಡಿರ್ತಾರಲ್ಲ, ಅದಕ್ಕೆ ಡಿರೈವ್ಡ್ ಯೂನಿಟ್ಸ್ ಅಂತ ಕರೀತಾರೆ. ಯಾವ್ದಪ್ಪ ಅಂತಂದ್ರೆ ನೋಡಿ, ವೆಲಾಸಿಟಿ ಯೂನಿಟ್ ಏನು, ಮೀಟರ್ ಪರ್ ಸೆಕೆಂಡ್. ನೋಡಿ, ಇಲ್ಲಿ ಮೀಟರ್ ಐತೆ, ಸೆಕೆಂಡ್ ಐತೆ, ಎರಡೂ ಐತೆ. ಅದೇ ತರ ಆಕ್ಸಿಲರೇಷನ್ ಏನು, ಆಕ್ಸಿಲರೇಷನ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಸೆಕೆಂಡ್ 2 ಸಲ ಇದೆ. ಅದೇ ತರ ಬೇರೆ ತಗೊಳ್ಳಿ, ಫೋರ್ಸ್ ಅಂದ್ರೆ ನ್ಯೂಟನ್ ಅಂದ್ರೆ ಏನು, ನ್ಯೂಟನ್ ಅಂದ್ರೆ ಕೆಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ. ಕೆಜಿ ಮಾಸ್, ಕೆಜಿ ಐತೆ, ಮೀಟರ್ ಐತೆ, ಸೆಕೆಂಡ್ 3 ಇದೆ. ನೋಡಿ ಈ ತರ ಅರ್ಥ ಆಯ್ತು. ಈ ತರ ಬರೆದ್ರೆ ಇದಕ್ಕೆ ಡಿರೈವ್ಡ್ ಯೂನಿಟ್ಸ್ ಅಂತ. ಬರೀ ಒಂದೊಂದೇ ಇದ್ರೆ ಬರೀ ಒಂದೆರಡು ಮೀಟರ್, ಕೆಜಿ, ಸೆಕೆಂಡ್, ಈ ತರ ಇಂಡಿಪೆಂಡೆಂಟ್ ಆಫ್ ಈಚ್ ಅದರ್ ಆಗಿದ್ರೆ ಇದಕ್ಕೆ ಫಂಡಮೆಂಟಲ್ ಯೂನಿಟ್ಸ್ ಅಂತ ಕರೀತಾರೆ. ದೇರ್ ಆರ್ 2 ಟೈಪ್ಸ್ ಆಫ್ ಯೂನಿಟ್ಸ್. ಒನ್ ಇಸ್ ಫಂಡಮೆಂಟಲ್ ಯೂನಿಟ್, ಅನದರ್ ಒನ್ ಇಸ್ ಡಿರೈವ್ಡ್ ಯೂನಿಟ್ ಅಂತ. ನೋಡಿ, ನೆಕ್ಸ್ಟ್ ಇದರಲ್ಲಿ ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತ. ಸಿಸ್ಟಮ್ ಆಫ್ ಯೂನಿಟ್ಸ್ ನೋಡಿ, ಸಿಸ್ಟಮ್ ಆಫ್ ಯೂನಿಟ್ಸ್ ಅಲ್ಲಿ 4 ಸಿಸ್ಟಮ್ ಇದೆ. 1 FPS ಸಿಸ್ಟಮ್, ಸೆಕೆಂಡ್ CGS ಸಿಸ್ಟಮ್, MKS ಸಿಸ್ಟಮ್, 4th one SI ಸಿಸ್ಟಮ್. ದೇರ್ ಆರ್ 4 ಸಿಸ್ಟಮ್ ಆಫ್ ಯೂನಿಟ್ಸ್. FPS ಸಿಸ್ಟಮ್ ಅಂತ ಮೊದಲನೇದು. FPS ಅಂತಂದ್ರೆ ಏನು ಅಂದ್ರೆ ಫುಟ್ pound second. In this system, length is measured by foot, mass is measured by pound, time is measured by second. ನೋಡಿ, ಫುಟ್ ಅಂದ್ರೆ ಇದು ಲೆಂತ್, ಇದು ಮಾಸ್, ಇದು ಟೈಮ್. CGS ಸಿಸ್ಟಮ್ ಅಂದ್ರೆ CGS stands for centimeter, gram, second. In this system, length is measured in centimeter, mass is measured in gram, time is measured in second. Next, MKS system. MKS stands for meter, kilogram, second ಅಂತ. Meter, kilogram, second ಅಂದ್ರೆ length is measured in meter, mass is measured in kilogram, kg, ಟೈಮ್ ಇಸ್ ಮೆಜರ್ಡ್ ಇನ್ ಸೆಕೆಂಡ್. ನೋಡಿ, ಎಲ್ಲ ಟೈಮ್ ಎಲ್ಲ ಸೆಕೆಂಡ್, ಇವು ಮಾತ್ರ ಚೇಂಜ್ ಆಯ್ತದೆ. ನೋಡಿ, ನೆಕ್ಸ್ಟ್ ಬಂದು ಈಗ ನಾವು ಯೂಸ್ ಮಾಡ್ತಾ ಇರೋ ಸಿಸ್ಟಮ್ ಯಾವ್ದಪ್ಪ ಅಂದ್ರೆ ಇದು SI ಸಿಸ್ಟಮ್ ಅಂತ. SI ಸಿಸ್ಟಮ್ ಅಂತಂದ್ರೆ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತ. ಇಂಟರ್ನ್ಯಾಷನಲ್ ಸಿಸ್ಟಮ್ ಫಸ್ಟ್ ಐ ಬರುತ್ತೆ. ಈಗ ನಾವು ಯೂಸ್ ಮಾಡ್ತಾ ಇರೋ ಸಿಸ್ಟಮ್ ಅಂದ್ರೆ ಇದೇನೆ, ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್, SI ಸಿಸ್ಟಮ್ ಅಂತ. ನೋಡಿ, SI ಸಿಸ್ಟಮ್ ಅಲ್ಲಿ ಇದನ್ನ 2 ಕ್ಲಾಸಿಫಿಕೇಶನ್ ಮಾಡ್ತಾರೆ. ಒನ್ ಈಸ್ ಫಂಡಮೆಂಟಲ್ ಯೂನಿಟ್ಸ್ ಅಥವಾ ಬೇಸಿಕ್ ಯೂನಿಟ್ಸ್ ಅಂತ, ಫಂಡಮೆಂಟಲ್ ಯೂನಿಟ್ಸ್. ಇದು ಇನ್ನೊಂದು ಡಿರೈವ್ಡ್ ಯೂನಿಟ್ಸ್ ಅಂತ. ಡಿರೈವ್ಡ್ ಅಲ್ಲ, ಫಂಡಮೆಂಟಲ್ ಆರ್ ಬೇಸಿಕ್ ಅಂತ ಕರೀತಾರೆ. ಬೇಸಿಕ್ ಯೂನಿಟ್ಸ್, ಸಪ್ಲಿಮೆಂಟರಿ ಯೂನಿಟ್ಸ್ ಅಂತ. ಡಿರೈವ್ಡ್ ಅಲ್ಲ, ಸಪ್ಲಿಮೆಂಟರಿ ಯೂನಿಟ್ಸ್. ನೋಡಿ,
FPS ಅಲ್ಲಿ 3 ಇರೋದು, CGS ಅಲ್ಲಿ 3, MKS ಅಲ್ಲಿ 3, SI ಸಿಸ್ಟಮ್ ಅಲ್ಲಿ ಯೂನಿಟ್ ಗಳು ಬರೀಬೇಕಂದ್ರೆ 2 ಕ್ಲಾಸಿಫಿಕೇಶನ್ ಮಾಡ್ತಾರೆ. ಒಂದು ಬೇಸಿಕ್ ಯೂನಿಟ್ಸ್, ಇನ್ನೊಂದು ಸಪ್ಲಿಮೆಂಟರಿ ಯೂನಿಟ್ಸ್ ಅಂತ. ಬೇಸಿಕ್ ಯೂನಿಟ್ಸ್ ಅಂದ್ರೆ 7 ಇದೆ, 7 ಬೇಸಿಕ್ ಯೂನಿಟ್ಸ್. ಸಪ್ಲಿಮೆಂಟರಿ ಯೂನಿಟ್ಸ್ 2 ಇದೆ. ದೇರ್ ಆರ್ 7 ಬೇಸಿಕ್ ಯೂನಿಟ್ಸ್ ಅಂಡ್ 2 ಸಪ್ಲಿಮೆಂಟರಿ ಯೂನಿಟ್ಸ್ ಇನ್ SI ಸಿಸ್ಟಮ್. ಈ 7 ಬೇಸಿಕ್ ಯೂನಿಟ್ ಯಾವ್ದಪ್ಪ ಅಂತಂದ್ರೆ, ಒಂದು ಲೆಂತ್. ನೋಡಿ, ಲೆಂತ್ಗೆ ಮೀಟರ್ ಅಂತ ಯೂನಿಟ್ ಬರೀತಾರೆ, ಸಿಂಬಲ್ ಸ್ಮಾಲ್ ಎನ್ ಬರೀಬೇಕು. ನೋಡಿ, ಲೆಂತ್ಗೆ ಇದು ಯೂನಿಟ್, ಇದ್ರದ್ದು ಸಿಂಬಲ್ ಹಿಂಗೆ. ಅಂದ್ರೆ ಸಿಂಬಲ್ ಅಂದ್ರೆ ಏನಪ್ಪಾ ಅಂದ್ರೆ, ಈಗ 10 ಮೀಟರ್ ಬರೀಬೇಕಂದ್ರೆ 10 ಬರ್ಬಿಟ್ಟು ಹಿಂಗೆ ಬರೀಬೇಕು, ಮೀಟರ್ ಅಂತ ಬರೆಯಲ್ಲ ಫುಲ್. 10 m ಅಂತ ಬರೆದ್ರೆ 10 ಮೀಟರ್ ಅಂತ. ಅರ್ಥ ಆಯ್ತಾ? ನೆಕ್ಸ್ಟ್ ಮಾಸ್ಗೆ ಕಿಲೋಗ್ರಾಮ್, ಕಿಲೋಗ್ರಾಮ್ಗೆ kg ಅಂತ ಬರೀತಾರೆ. ಈಗ 10 kg ಇದೆ ಅಂದ್ರೆ 10 ಕಿಲೋಗ್ರಾಮ್ ಅಂತ ಬರೆಯಲ್ಲ, 10 kg. ಮೂರನೇದು ಟೈಮ್ಗೆ ಸೆಕೆಂಡ್, ಬರೀ ಎಸ್ ಬರೀಬೇಕು, ಸೆಕೆಂಡ್ಗೆ ಎಸ್. ನಾಲ್ಕನೇದು ಟೆಂಪರೇಚರ್ ಕೆಲ್ವಿನ್, ಡಿಗ್ರಿ ಕೆ ಅಂತ 0 ಬರ್ಬಿಟ್ಟು ಕೆ ಬರೀಬೇಕು, ಡಿಗ್ರಿ ಕೆಲ್ವಿನ್ ಅಂತ. ಐದನೇದು ಎಲೆಕ್ಟ್ರಿಕ್ ಕರೆಂಟ್, ಆಂಪೇರ್, AMPERE, ಎ ಅಂತ ಬರೀತಾರೆ, ಕ್ಯಾಪಿಟಲ್ ಎ, ಆಂಪೇರ್. ನೆಕ್ಸ್ಟ್ ಆರನೇದು ಲೂಮಿನಸ್ ಇಂಟೆನ್ಸಿಟಿ, ಕ್ಯಾಂಡೆಲಾ, CD. ಏಳನೇದು ಅಮೌಂಟ್ ಆಫ್ ಎ ಸಬ್ಸ್ಟೆನ್ಸ್, ಮೋಲ್, MOL, ಮೋಲ್. ಇದಕ್ಕೆ ಸಿಂಬಲ್ ಬರೀ MOL ಅಂತ ಬರೀತಾರೆ. ನೋಡಿ, 7 ಬೇಸಿಕ್ ಯೂನಿಟ್ಸ್ ಇದೆ SI ಸಿಸ್ಟಮ್ ಅಲ್ಲಿ. ಯಾವ್ದಾವಪ್ಪ ಅಂದ್ರೆ ಲೆಂತ್, ಮಾಸ್, ಟೈಮ್, ಟೆಂಪರೇಚರ್, ಎಲೆಕ್ಟ್ರಿಕ್ ಕರೆಂಟ್, ಲೂಮಿನಸ್ ಇಂಟೆನ್ಸಿಟಿ, ಮಾಸ್ ಆಫ್ ಸಬ್ಸ್ಟೆನ್ಸ್. ಲೆಂತ್ಗೆ ಯೂನಿಟ್ ಮೀಟರ್ ಅಂತ, ಸಿಂಬಲ್ M. ಮಾಸ್ಗೆ ಕಿಲೋಗ್ರಾಮ್, kg. ಟೈಮ್ಗೆ ಸೆಕೆಂಡ್, ಎಸ್. ಟೆಂಪರೇಚರ್ಗೆ ಕೆಲ್ವಿನ್, ಡಿಗ್ರಿ ಕೆ ಅಂತ ಬರೀಬೇಕು. ಎಲೆಕ್ಟ್ರಿಕ್ ಕರೆಂಟ್ಗೆ ಆಂಪೇರು, ಎ. ಲೂಮಿನಸ್ ಇಂಟೆನ್ಸಿಟಿ ಕ್ಯಾಂಡೆಲಾ, CD. ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಮೋಲ್, MOLE, ಸಿಂಬಲ್ MOL ಅಂತ ಬರೀಬೇಕು. ಸಪ್ಲಿಮೆಂಟರಿ ಯೂನಿಟ್ಸ್ 2 ಇದೆ, ಒಂದು ಪ್ಲೇನ್ ಆಂಗಲ್, ಇನ್ನೊಂದು ಸಾಲಿಡ್ ಆಂಗಲ್. ಪ್ಲೇನ್ ಆಂಗಲ್ಗೆ ರೇಡಿಯನ್, RAD ಅಂತ ಬರೀತಾರೆ. ಸಾಲಿಡ್ ಆಂಗಲ್ ಸ್ಟೆರಾಡಿಯನ್, SR ಅಂತ ಬರೀತಾರೆ, SR ಅದು. ಸ್ಟೆರಾಡಿಯನ್ಗೆ ಸಿಂಬಲ್ SR, STL, SR. ನೋಡಿ, ಸಿಸ್ಟಮ್ ಆಫ್ ಯೂನಿಟ್ಸ್ ಅಲ್ಲಿ ದೇರ್ ಆರ್ 4 ಸಿಸ್ಟಮ್ ಆಫ್ ಯೂನಿಟ್ಸ್. ಒನ್ ಈಸ್ FPS, CGS, MKS ಅಂಡ್ SI. FPS ಅಂದ್ರೆ ನೋಡಿ ಫುಟ್ ಪೌಂಡ್ ಸೆಕೆಂಡ್, CGS ಸೆಂಟಿಮೀಟರ್ ಗ್ರಾಮ್ ಸೆಕೆಂಡ್, MKS ಮೀಟರ್ ಕಿಲೋಗ್ರಾಮ್ ಸೆಕೆಂಡ್, SI ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್. SI ಅಲ್ಲಿ ದೇರ್ ಆರ್ 2 categories. One is basic quantities or fundamental quantities. There are 7 basic quantities: length, mass, time, temperature, electric current, luminous intensity, amount of substance. There are 2 supplementary units. One is plane angle and solid angle. For plane angle, radian, symbol is RAD. For solid angle, steradian, 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 SR ಅಂತ. ನೋಡಿ, ಇದಿಷ್ಟು ಸಿಸ್ಟಮ್ ಆಫ್ ಯೂನಿಟ್ಸ್. ನೋಡಿ, ಈಗ ಇದರಲ್ಲಿ ನೀವು ಏನೇನು ಕಲ್ತೀರಿ? ಈಗ ಫಿಸಿಕಲ್ ಕ್ವಾಂಟಿಟಿ ಅಂದ್ರೆ ಏನು, ವಾಟ್ ಆರ್ ದಿ ಟೈಪ್ಸ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್, ಆಮೇಲೆ ಯೂನಿಟ್ ಅಂದ್ರೆ ಏನು, ವಾಟ್ ಆರ್ ದಿ ಟೈಪ್ಸ್ ಆಫ್ ಯೂನಿಟ್ಸ್, ವಾಟ್ ಆರ್ ದಿ ಸಿಸ್ಟಮ್ಸ್ ಆಫ್ ಯೂನಿಟ್ಸ್. ನೋಡಿ, ಇಷ್ಟು ಕಲ್ತ್ರಿ. ಈಗ ನಾವು ಯೂಸ್ ಮಾಡ್ತಾ ಇರೋಂಥ ಸಿಸ್ಟಮ್ ಯಾವ್ದಪ್ಪ ಅಂದ್ರೆ SI ಸಿಸ್ಟಮ್. ಏನಕ್ಕೆ SI ಸಿಸ್ಟಮ್ ಯೂಸ್ ಮಾಡ್ತೀವಿ ಅಂತಂದ್ರೆ, SI ಸಿಸ್ಟಮ್ ಸ್ವಲ್ಪ ಈಸಿ ಆಗಿದೆ. ಆಮೇಲೆ ಈ SI ಸಿಸ್ಟಮ್ ಬೇರೆ ಸಿಸ್ಟಮ್ಗಳಿಂದ ಕನ್ವರ್ಟ್ ಮಾಡ್ಕೋಬಹುದು. ಆಯ್ತಾ? ಈಗ ಯೂಸ್ ಮಾಡ್ತಾ ಇರೋ ಸಿಸ್ಟಮ್ SI ಸಿಸ್ಟಮ್, ನೆನ್ಪಿಟ್ಕೊಳ್ಳಿ. ನೋಡಿ, ಇದಾದ್ಮೇಲೆ ನಿಮಗೆ ಒಂದು ಈ ಸಫಿಕ್ಸ್ ಮತ್ತೆ ಪ್ರಿಫಿಕ್ಸ್ ಅಂತ ಬರುತ್ತೆ. ಪ್ರಿಫಿಕ್ಸಸ್ ಬರ್ತವೆ. ಅಂದ್ರೆ ನೀವು SI ಸಿಸ್ಟಮ್ ಅಲ್ಲಿ ಸಪೋಸ್ ಈ ತರ ಇತ್ತು ಅನ್ಕೊಳ್ಳಿ, 3250000 ಅಂತ ಇದ್ರೆ ಇದನ್ನ 3.25 × 10⁶. ನೋಡಿ, ಆ ತರ ಬರೆದ್ರೆ ಅದಕ್ಕೆ ಪ್ರಿಫಿಕ್ಸ್ ಅಂತ ಕರೀತಾರೆ. SI ಸಿಸ್ಟಮ್ ಅಲ್ಲಿ ಈ ತರ ಯೂಸ್ ಮಾಡಬಹುದು, 10⁶. ಆಮೇಲೆ 10⁶ಗೆ ಒಂದು ಸಿಂಬಲ್ ಇದೆ, ಮೆಗಾ. ಆ ತರ ಎಲ್ಲ ಬರೀಬಹುದು. ಕಿಲೋ, ಮೆಗಾ, ಗಿಗಾ, ಸುಮಾರು ಇದಾವೆ. ಅದು ನಿಮ್ಗೆ ಲಿಸ್ಟ್ ಕೊಟ್ಬಿಡ್ತೀನಿ. ಈ ಲಿಸ್ಟ್ ಕಲ್ತ್ಕೋಬೇಕು ಅನ್ನೋಸೆ ಒಂದು ಎಕ್ಸಾಂಪಲ್ ಕೇಳಿದ್ರು. ಟೆರಾ ಅಂದ್ರೆ ಏನು,
ಫೆಮ್ಟೋ, ಪಿಕೋ, ಆಟ ನೋಡಿ ಆ ಥರ ಕೇಳ್ತಾರೆ. ನೋಡಿ ಇದರಲ್ಲಿ ಮಲ್ಟಿಪಲ್ಸ್ ಅಂಡ್ ಸಬ್ ಮಲ್ಟಿಪಲ್ಸ್ ಅಂತ ಬರ್ತವೆ. ಮಲ್ಟಿಪಲ್ಸ್ ಅಂಡ್ ಸಬ್ ಮಲ್ಟಿಪಲ್ಸ್ ಇದನ್ನ ನೆನ್ಪಿಟ್ಕೋಬೇಕು ನೀವು. ಮಲ್ಟಿಪಲ್ಸ್ ಅಂಡ್ ಸಬ್ ಮಲ್ಟಿಪಲ್ಸ್ ನೋಡಿ. ಮಲ್ಟಿಪಲ್ಸ್ ಅಂತಂದ್ರೆ 10 to the power 1 ಅಂತ ಬಂದ್ರೆ ಇದಕ್ಕೆ ಡೆಕಾ ಅಂತ ಕರೀತಾರೆ. 10 to the power 1 ಬಂದ್ರೆ ಏನಂತ ಕರೀತಾರೆ? ಡೆಕಾ. 10 to the power 2 ಬಂದ್ರೆ ಸೆಂಟಿ ಅಂತ ಕರೀತಾರೆ. 10 to the power 2 ಬಂದ್ರೆ ಸೆಂಟಿ ಅಲ್ಲ, ಅದು ಮಿಲಿನಲ್ಲಿ ಸೆಂಟಿ, ಹೆಕ್ಟಾ. ಡೆಕಾಗೆ ಡಿಎ, ಇದಕ್ಕೆ ಹೆಚ್ಚು ಬರಿ. ನೆಕ್ಸ್ಟ್ 10 to the power 3 ಇದ್ರೆ ಕಿಲೋ, ಕೆ ಅಂತ ಯೂಸ್ ಮಾಡ್ತಾರೆ. 10 to the power 4, 5 ಏನು ಇಲ್ಲ. 6ಗೆ ಮೆಗಾ, ಎಂ. 10 to the power 9 ಗಿಗಾ, ಜಿ. 10 to the power 12 ಟೆರಾ, ಟಿ. 10 to the power 15 ಪೀಟಾ, ಪಿ. 10 to the power 18 ಎಕ್ಸಾ, ಇ. ನೋಡಿ ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಈ ಮಧ್ಯದಲ್ಲೇ ಇಲ್ಲ. 10 to the power 4, 5 ಏನೂ ಇಲ್ಲ. 10 to ಬರೀ 10 ಇದ್ರೆ ಡೆಕಾ, 10 ಸ್ಕ್ವೇರ್ ಇದ್ರೆ ಹೆಕ್ಟಾ, 10 ಕ್ಯೂಬ್ ಇದ್ರೆ ಕಿಲೋ, 6 ಇದ್ರೆ ಮೆಗಾ, 9 ಇದ್ರೆ ಗಿಗಾ, 12 ಇದ್ರೆ ಟೆರಾ, 15 ಇದ್ರೆ ಪೀಟಾ, 18 ಇದ್ರೆ ಎಕ್ಸಾ. ಅದೇ ತರ ಸಬ್ ಮಲ್ಟಿಪಲ್ಸ್ ಅಲ್ಲಿ 10 to the power -1, 10 to the power -1 ಇದ್ರೆ ಡೆಸಿ, ಡಿ. 10 to the power -2 ಇದ್ರೆ ಸೆಂಟಿ, ಸಿ. 10 to the power -3 ಇದ್ರೆ ಮಿಲಿ, ಸ್ಮಾಲ್ ಎಮ್. ನೋಡಿ ಕ್ಯಾಪಿಟಲ್ ಎಂ ಬರೆದ್ರೆ ಮೆಗಾ, ಸ್ಮಾಲ್ ಎಂ ಬರೆದ್ರೆ ಮಿಲಿ. 10 to the power -6 ಅಂತ ಬರೆದ್ರೆ ಮೈಕ್ರೋ. ಮೈಕ್ರೋಗೆ ಸಿಂಬಲ್ ಹಿಂಗ್ ಬರೀತಾರೆ, ಮ್ಯೂ ಅಂತ, ಮ್ಯೂ. 10 to the power -9 ನ್ಯಾನೋ, ಎನ್, ಸ್ಮಾಲ್ ಎನ್. 10 to the power -12 ಪಿಕೋ, ಪಿ. 10 to the power -15 ಫೆಮ್ಟೋ, ಎಫ್, ಸ್ಮಾಲ್ ಎಫ್. 10 to the power -18 ಆಟೋ, ATTO, ಎ, ಸ್ಮಾಲ್ ಎ. ನೋಡಿ ಮಲ್ಟಿಪಲ್ಸ್ಗೆ ಇದು, ಸಬ್ ಮಲ್ಟಿಪಲ್ಸ್ಗೆ ಇದು ನೆನ್ಪಿಟ್ಕೋಬೇಕು. ಯಾವ್ದಾರ ಒಂದು ಕೇಳ್ಬಿಡ್ತಾರೆ. ಫೆಮ್ಟೋ, ಫೆಮ್ಟೋ ಸ್ಟ್ಯಾಂಡ್ಸ್ ಫಾರ್ 10 to the power -15. ಆಟಾ, ಆಟಾ ಸ್ಟ್ಯಾಂಡ್ಸ್ ಫಾರ್, ಆಟೋ ಅಲ್ಲ, ಆಟೋ ಇಲ್ಲ, ಆಟೋ ಕರೆಕ್ಟ್. ಆಟೋ ಸ್ಟ್ಯಾಂಡ್ಸ್ ಫಾರ್ 10 to the power -18. ಮಿಲಿ, ಮೈಕ್ರೋ 10 to the power -6, ಮೆಗಾ 10 to the power 6, ನ್ಯಾನೋ, ನ್ಯಾನೋ 10 to the power -9, ಗಿಗಾ 10 to the power 9. ನೋಡಿ ಈ ತರ. ನೋಡಿ ಇದನ್ನೆಲ್ಲ ನಾವು SI ಸಿಸ್ಟಮ್ ಅಲ್ಲಿ ಯೂಸ್ ಮಾಡಬಹುದು. ಮೆಗಾ ಪ್ಯಾಸ್ಕಲ್, MPa, ಗಿಗಾ ಪ್ಯಾಸ್ಕಲ್, GPa ಆ ತರ ಎಲ್ಲ ಯೂಸ್ ಮಾಡ್ಕೋಬಹುದು SI ಸಿಸ್ಟಮ್ ಅಲ್ಲಿ. ಬೇರೆ ಸಿಸ್ಟಮ್ ಅಲ್ಲೆಲ್ಲ ಯೂಸ್ ಮಾಡೋಕ್ಕಾಗಲ್ಲ ಆ ತರ. ಇದನ್ನೆಲ್ಲ SI ಸಿಸ್ಟಮ್ ಅಲ್ಲಿ ಯೂಸ್ ಮಾಡಬಹುದು. ಇದು ಮಲ್ಟಿಪಲ್ಸ್ ಅಂಡ್ ಸಬ್ ಮಲ್ಟಿಪಲ್ಸ್ ಬಗ್ಗೆ. ನೋಡಿ ನೆಕ್ಸ್ಟ್ ಬಂದು ಡೈಮೆನ್ಷನ್ಸ್. ನೋಡಿ ಸ್ವಲ್ಪ ಜನ ಕೇಳ್ತಾ ಇದ್ರು ಡೈಮೆನ್ಷನ್ ಫಾರ್ಮುಲಾ ಬರೆಯೋದು ಹೆಂಗೆ. ತುಂಬಾ ಈಸಿ, ಏನೂ ಇಲ್ಲ ಡೈಮೆನ್ಷನ್ದು. ನೋಡಿ ಡೈಮೆನ್ಷನ್ಸ್ ಅಂತಂದ್ರೆ ಎಕ್ಸ್ಪ್ರೆಸಿಂಗ್ ಎನಿ ಫಿಸಿಕಲ್ ಕ್ವಾಂಟಿಟಿ ಇನ್ ಟರ್ಮ್ಸ್ ಆಫ್ MLT ರಿಲೇಷನ್. ನೋಡಿ MLT ರಿಲೇಷನ್ ಅಲ್ಲಿ ಬಂದ್ರೆ, MLT ರಿಲೇಷನ್ ಅಲ್ಲಿ ಬಂದ್ರೆ ಇದಕ್ಕೆ ಡೈಮೆನ್ಷನ್ ಅಂತ ಕರೀತಾರೆ. ಅಥವಾ LMT, ಫಸ್ಟ್ ಎಲ್ ಬರೀಬಹುದು, ಆಮೇಲೆ MLT. ನೋಡಿ ಎಂ ಅಂದ್ರೆ ಮಾಸು, ಎಲ್ ಅಂದ್ರೆ ಲೆಂತ್, ಟಿ ಅಂದ್ರೆ ಟೈಮ್. ಸರಿನಾ? ನೋಡಿ ಯಾವುದೇ ಒಂದು ಫಿಸಿಕಲ್ ಕ್ವಾಂಟಿಟಿದು ಡೈಮೆನ್ಷನ್ ಬರಿಬೇಕು ಅಂತಂದ್ರೆ ನೆನ್ಪಿಟ್ಕೊಳ್ಳಿ, ಅದರದ್ದು ಯೂನಿಟ್ ಗೊತ್ತಿರಬೇಕು. ಏನ್ ಗೊತ್ತಿರಬೇಕು? ಯೂನಿಟ್ ಗೊತ್ತಿದ್ರೆ ಡೈಮೆನ್ಷನ್ ಆರಾಮಾಗಿ ಬರ್ದಾಕ್ಬಿಡ್ಬೋದು. ಯೂನಿಟ್ ಗೊತ್ತಿಲ್ಲ ಅಂದ್ರೆ ಕಷ್ಟ. ನೋಡಿ ಡೈಮೆನ್ಷನ್ ಬರಿಬೇಕು ಅಂದ್ರೆ ನೆನ್ಪಿಟ್ಕೊಳ್ಳಿ, ಡೈಮೆನ್ಷನ್ ಬರಿಬೇಕು ಅಂತಂದ್ರೆ ನಮಗೆ ಯೂನಿಟ್ ಗೊತ್ತಿರಬೇಕು. ಒಂದು ಯೂನಿಟ್ ಗೊತ್ತಿರಬೇಕು. ಆಮೇಲೆ ಆ ಯೂನಿಟ್ ಅಲ್ಲಿ ಮೀಟರ್ ಅಂತ ಇದ್ರೆ ಎಲ್ ಅಂತ, ಮೀಟರ್ ಅಂತ ಇದ್ರೆ ಎಲ್ ಹಾಕಬೇಕು. ಮೀಟರ್ ಸ್ಕ್ವೇರ್ ಅಂತ ಬಂದ್ರೆ ಎಲ್ ಸ್ಕ್ವೇರ್ ಹಾಕಬೇಕು. ಆಯ್ತಾ? ಅದೇ ಕೆಜಿ ಅಂತ ಇದ್ರೆ ಎಂ ಹಾಕಬೇಕು. ಟೈಮ್ಗೆ ಸೆಕೆಂಡ್ ಅಂತ ಇದ್ರೆ ಟಿ ಹಾಕಬೇಕು. ಸೆಕೆಂಡ್ ಸ್ಕ್ವೇರ್ ಇದ್ರೆ ಟಿ ಸ್ಕ್ವೇರ್ ಹಾಕಬೇಕು. ಸೆಕೆಂಡ್ ಟು ದಿ ಪವರ್ -1 ಅಂತ ಇದ್ರೆ ಟಿ ಟು ದಿ ಪವರ್ -1. ಕೆಜಿ ಸ್ಕ್ವೇರ್ ಅಂತ ಬರಲ್ಲ ಯಾವಾಗಲೂ. ಮೀಟರ್ ಸ್ಕ್ವೇರ್, ಮೀಟರ್ ಕ್ಯೂಬ್ ಅಂದ್ರೆ ಎಲ್ ಕ್ಯೂಬ್ ಅಂತ ಬರೀಬೇಕು.
ಸೆಕೆಂಡ್ ಸ್ಕ್ವೇರ್ ಅಂತ ಬಂದ್ರೆ ಟಿ ಸೆಕೆಂಡ್ ಟು ದಿ ಪವರ್ ಮೈನಸ್ ಸೆಕೆಂಡ್ ಟು ದಿ ಪವರ್ ಮೈನಸ್ 2 ಬಂದ್ರೆ ಟಿ ಟು ದಿ ಪವರ್ ಮೈನಸ್ 2 ಬರೀಬೇಕು. ನೋಡಿ ಇಷ್ಟು ಗೊತ್ತಿದ್ರೆ ಸಾಕು ಮಾಡಾಕ್ಬಿಡ್ಬೋದು. ಈಗ ನೋಡಿ ಒಂದೊಂದಾಗಿ ಬರೀತೀನಿ. ಒಂದು 7-8 ಎಕ್ಸಾಂಪಲ್ಗೆ ಡೈಮೆನ್ಷನ್ ಬರೆಯೋದು ಹೆಂಗೆ ಅಂತ ತೋರಿಸ್ತೀನಿ ನೋಡಿ. ಈಗ ಡೈಮೆನ್ಷನ್ ಆಫ್ ವೆಲಾಸಿಟಿ ತಗೋಣ. ವೆಲಾಸಿಟಿ ಅಂದ್ರೆ ಯೂನಿಟ್ ಏನಪ್ಪ, ಮೀಟರ್ ಪರ್ ಸೆಕೆಂಡ್ ಅಲ್ವಾ. ಮೀಟರ್ ಪರ್ ಸೆಕೆಂಡ್ ಅಂದ್ರೆ ಮೀಟರ್ ಸೆಕೆಂಡ್ ಮೇಲಕ್ಕೆ ಹೋದ್ರೆ -1. ಮೀಟರ್ ಅಂತ ಇದ್ರೆ ಏನಂತ ಬರೀಬೇಕು ನೋಡಿ, ಎಲ್ ಬರೀಬೇಕು. ಮೀಟರ್ ಏನು ಇಲ್ಲ ಅಂದ್ರೆ 1 ಅಂತ, ಎಲ್ ಟು ದಿ ಪವರ್ 1. ಟೈಮ್ ಅಂದ್ರೆ ಎಸ್ ಇದ್ರೆ ಏನ್ ಬರೀಬೇಕು, ಟಿ ಟು ದಿ ಪವರ್ -1. ದಿಸ್ ಇಸ್ ದಿ ಡೈಮೆನ್ಷನ್ ಆಫ್ ವೆಲಾಸಿಟಿ. ನೋಡಿ ಇದರಲ್ಲಿ ಎಂ ಬರಲ್ಲ. ಒಂದೊಂದ್ಸರಿ ನಿಮ್ಗೆ ಏನ್ ಮಾಡ್ತಾರೆ, ಇದನ್ನ ಹಿಂಗೂ ಕೊಡ್ತಾರೆ, m0 ಅಂತ ಕೊಟ್ಟಿರ್ತಾರೆ. m0 ಎಲ್ ಟು ದಿ ಪವರ್ 1 ಟಿ ಟು ದಿ ಪವರ್ -1. ಇದನ್ನ ಹಿಂಗೂ ಬರೀಬಹುದು. ಎಂ ಇಲ್ಲ ಅಂದ್ರೆ m0 ಅಂತ ಬರೀಬಹುದು. ಇದು ವೆಲಾಸಿಟಿ. ಆಕ್ಸಿಲರೇಷನ್ ತಗೊಳ್ಳೋಣ. ಆಕ್ಸಿಲರೇಷನ್ ಯೂನಿಟ್ ಏನಪ್ಪಾ, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇದು ಮೇಲಕ್ಕೆ ತಗೊಂಡು ಬಂದ್ರೆ ಮೀಟರ್ ಟು ದಿ ಪವರ್ 1 ಸೆಕೆಂಡ್ ಟು ದಿ ಪವರ್ -2. ಎಂ ಇದ್ರೆ ಏನು, ಎಲ್ ಟು ದಿ ಪವರ್ 1 ಟಿ ಟು ದಿ ಪವರ್ -2. ಆರ್ ದಿಸ್ ಇಸ್ ಎಂ ಇಲ್ಲ ಅಂದ್ರೆ m0 ಹಿಂಗೂ ಬರೀಬಹುದು. ಸರಿನಾ. ನೋಡಿ ವೆಲಾಸಿಟಿ ಬಂದ್ರೆ ಈ ತರ, ಆಕ್ಸಿಲರೇಷನ್ ಬಂದ್ರೆ ಈ ತರ. ನೆಕ್ಸ್ಟ್ ನಿಮಗೆ ಫೋರ್ಸ್ ಅಂತ ಬಂದ್ಬಿಡ್ತದೆ. ಫೋರ್ಸ್ ಯೂನಿಟ್ ಏನಪ್ಪಾ ನೋಡಿ, ಫೋರ್ಸ್ ಯೂನಿಟ್ ಇಸ್ ನ್ಯೂಟನ್. SI ಯೂನಿಟ್ ಇಸ್ ನ್ಯೂಟನ್. ನ್ಯೂಟನ್ ಅಂತ ಬಂದ್ಬಿಟ್ರೆ ನಾವು ಬರೆಯೋಕ್ಕಾಗಲ್ಲ ಇದನ್ನ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ನೆನ್ಪಿಟ್ಕೊಳ್ಳಿ, ನ್ಯೂಟನ್ ಅಂದ್ರೆ ಕೆಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ. ನ್ಯೂಟನ್ ಅಂತ ಎಲ್ಲೇ ಬರಲಿ, ನ್ಯೂಟನ್ ಅಂದ್ರೆ ಏನಂತ ಬರ್ಕೋಬೇಕು, ಕೆಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಈಗ ಇದನ್ನ ಕೆಜಿ ಎಂ ಸೆಕೆಂಡ್ ಮೇಲಕ್ಕೆ ಹೋದ್ರೆ ಕೆಜಿ ಅಂದ್ರೆ ಏನ್ ಬರ್ಕೋಬೇಕು, ಎಂ ಅಲ್ವಾ, ಎಂ ಟು ದಿ ಪವರ್ 1. ಮೀಟರ್ ಅಂದ್ರೆ ಎಲ್ ಟು ದಿ ಪವರ್ 1. ಎಸ್ ಅಂದ್ರೆ ಟಿ ಟು ದಿ ಪವರ್ -2. ದಿಸ್ ಇಸ್ ದಿ ಡೈಮೆನ್ಷನ್ ಆಫ್ ಫೋರ್ಸ್. ಎಂ ಟು ದಿ ಪವರ್ 1 ಎಲ್ ಟು ದಿ ಪವರ್ 1 ಟಿ ಟು ದಿ ಪವರ್ -2. ನೆಕ್ಸ್ಟ್ ಡೈಮೆನ್ಷನ್ ಆಫ್ ಪ್ರೆಷರ್. ನೋಡಿ ಪ್ರೆಷರ್, ಆಮೇಲೆ ಸ್ಟ್ರೆಸ್, ಆಮೇಲೆ ಯಂಗ್ಸ್ ಮಾಡ್ಯುಲಸ್. ಇವು ಎಲ್ಲ ಒಂದೇ ಇದು, ಅದಕ್ಕೆ ಒಟ್ಟಿಗೆ ಬರೀತಾ ಇದ್ದೀನಿ. ಯಂಗ್ಸ್ ಮಾಡ್ಯುಲಸ್, ಬಲ್ಕ್ ಮಾಡ್ಯುಲಸ್ ಅಂಡ್ ರಿಜಿಡಿಟಿ ಮಾಡ್ಯುಲಸ್. ಇಷ್ಟುದುವೆ ಒಂದೇ ಡೈಮೆನ್ಷನ್ ಬರುತ್ತೆ, ಅದಕ್ಕೆ ಅಷ್ಟು ತಗೊಂಡಿದ್ದೀನಿ. ಯಾವುದು, ಪ್ರೆಷರ್, ಸ್ಟ್ರೆಸ್, ಯಂಗ್ಸ್ ಮಾಡ್ಯುಲಸ್, ಬಲ್ಕ್ ಮಾಡ್ಯುಲಸ್, ರಿಜಿಡಿಟಿ ಮಾಡ್ಯುಲಸ್. ನೋಡಿ ಯೂನಿಟ್ ಏನು, ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಇವೆಲ್ಲದ್ರದ್ದು ಯೂನಿಟ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಈಗ ಇದಕ್ಕೆ ಡೈಮೆನ್ಷನ್ ಬರೀಬೇಕಂದ್ರೆ ನ್ಯೂಟನ್ ಇದ್ರೆ ಬರೆಯಕ್ಕಾಗಲ್ಲ. ನ್ಯೂಟನ್ ಇದ್ರೆ ಏನ್ ಬರ್ಕೋಬೇಕು, ಡೈಮೆನ್ಷನ್ ಬರೆಯುವಾಗ ನೆನ್ಪಿಟ್ಕೊಳ್ಳಿ, ನ್ಯೂಟನ್ ಇದ್ರೆ ಕೆಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಬರೀಬೇಕು. ಕೆಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಡಿವೈಡೆಡ್ ಬೈ ಮೀಟರ್ ಸ್ಕ್ವೇರ್. 1 ಮೀಟರ್ ಕ್ಯಾನ್ಸಲ್ ಆಗುತ್ತೆ. ಮೀಟರ್ ಮೇಲಕ್ಕೆ ಬಂದ್ರೆ ಮೈನಸ್ ಬರುತ್ತೆ. ಕೆಜಿ ಮೀಟರ್ ಟು ದಿ ಪವರ್ -1 ಎಸ್ ಟು ದಿ ಪವರ್ -2. ನೋಡಿ ಇದು ಹೆಂಗಪ್ಪ ಅಂತಂದ್ರೆ ಈ ತರ, ಕೆಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಡಿವೈಡೆಡ್ ಬೈ ಮೀಟರ್ ಸ್ಕ್ವೇರ್ ಅಂತ ಇದೆ. ಹಿಂಗಿದೆ 1 ಮೀಟರ್ ಕ್ಯಾನ್ಸಲ್ ಆಗಿ ಇದು ಡಿನಾಮಿನೇಟರ್ ನಲ್ಲೇ ಇದೆ. ಅದಕ್ಕೆ ಮೇಲಕ್ಕೆ ಹೋದ್ರೆ ಏನಾಯ್ತದೆ, ಮೀಟರ್ ಟು ದಿ ಪವರ್ -1 ಎಸ್ ಮೇಲಕ್ಕೆ ಹೋದ್ರೆ ಈ ತರ ಬರುತ್ತೆ. ಕೆಜಿ ಮೀಟರ್ ಟು ದಿ ಪವರ್ -1 ಎಸ್ ಟು ದಿ ಪವರ್ -2. ಇದು ಇನ್ನೊಂಥರ ಸಿಂಪ್ಲಿಫೈ ಮಾಡಿ ತೋರಿಸಿರೋದು, ಎರಡು ಒಂದೇ, ಇದು ಬೇರೆ ಅದು ಬೇರೆ ಅಲ್ಲ. ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ನ ಸಿಂಪ್ಲಿಫೈ ಮಾಡಿದ್ರೆ ಈ ತರ ಬರುತ್ತೆ. ಕೆಜಿ ಇದ್ರೆ ಏನ್ ಹಾಕೋಬೇಕು ನಾವು, ಎಂ. ಮೀಟರ್ ಇದ್ರೆ ಎಲ್. ಸೆಕೆಂಡ್ ಎಸ್ ಇದ್ರೆ ಟೈಮ್ ಟಿ ಹಾಕೋಬೇಕು. ಎಂ ಮೇಲೆ ಏನೂ ಇಲ್ಲ ಅಂದ್ರೆ 1 ಬರ್ಕೊಳ್ಳಿ. ಎಂ ಟು ದಿ ಪವರ್ 1 ಎಲ್ ಟು ದಿ ಪವರ್ -1 ಟಿ ಟು ದಿ ಪವರ್ -2. ನೋಡಿ ಪ್ರೆಷರ್, ಸ್ಟ್ರೆಸ್, ಯಂಗ್ಸ್ ಮಾಡ್ಯುಲಸ್, ಬಲ್ಕ್ ಮಾಡ್ಯುಲಸ್, ರಿಜಿಡಿಟಿ ಮಾಡ್ಯುಲಸ್ಗೆ ಡೈಮೆನ್ಷನ್ ಏನು ಇದು. ಈಗ ನೆಕ್ಸ್ಟ್ ಎನರ್ಜಿ. ಯಾವ್ದಾರ ಎನರ್ಜಿ ಅನ್ಕೊಳ್ಳಿ, ಎನರ್ಜಿ, ಕೈನೆಟಿಕ್ ಎನರ್ಜಿ, ಮೆಕ್ಯಾನಿಕಲ್ ಎನರ್ಜಿ, ಹೀಟ್ ಎನರ್ಜಿ. ಏನು ಯೂನಿಟ್ ಇದು, ಜೌಲ್. ಜೌಲ್ಗೆ ಏನಪ್ಪ ಮಾಡಬೇಕು, ಜೌಲ್ ಅಂದ್ರೆ ಗೊತ್ತಿಲ್ಲ. ಜೌಲ್ ಅಂದ್ರೆ ನ್ಯೂಟನ್ ಮೀಟರ್ ಅಂತ. ನ್ಯೂಟನ್ ಮೀಟರ್ ಆರ್ ಎನರ್ಜಿ ಆರ್ ವರ್ಕ್ ಡನ್. ಎನರ್ಜಿ ಆರ್ ವರ್ಕ್ ಡನ್. ನ್ಯೂಟನ್ ಮೀಟರ್. ನ್ಯೂಟನ್ ಮೀಟರ್ ಅಂದ್ರೆ ಏನು, ನ್ಯೂಟನ್ ಅಂದ್ರೆ ಏನು, ಕೆಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಡಿವೈಡೆಡ್ ಬೈ ಮೀಟರ್ ಅಲ್ವಾ. ಈ ಮೀಟರ್ ಇಲ್ಲೇ ಬರುತ್ತೆ. ಕೆಜಿ ಮೀಟರ್ ಇಂಟು ಸೆಕೆಂಡ್ ಸ್ಕ್ವೇರ್ ಆಯ್ತು. ಮೀಟರ್ ಇಲ್ಲೇ ಬಂದ್ರೆ ಮೀಟರ್ ಕ್ಯಾನ್ಸಲ್. ಕೆಜಿ ಸೆಕೆಂಡ್ ಟು ದಿ ಪವರ್ -2. ಕೆಜಿ ಅಂದ್ರೆ ಏನು, ಎಂ.
ಟಿ ಅಂದ್ರೆ -2, ಎಲ್ ಇಲ್ಲ ಅಂದ್ರೆ L⁴0 ಅಂತ ಬೇಕಾದ್ರೆ ಬರ್ಕೋಬಹುದು, ಇಲ್ಲ ಅಂತಂದ್ರೆ ಹಂಗೆ ಬರೀಬಹುದು ನೋಡಿ. ದಿಸ್ ಇಸ್ ದಿ ಯೂನಿಟ್ ಡೈಮೆನ್ಷನ್ ಫಾರ್ ಎನರ್ಜಿಗೆ ಡೈಮೆನ್ಷನ್ ಅಥವಾ ವರ್ಕ್ ಡನ್ಗೆ. ನೆಕ್ಸ್ಟ್ ಪವರ್ಗೆ. ಪವರ್ ಅಂದ್ರೆ ಏನು? ಯೂನಿಟ್ SI ಯೂನಿಟ್ ವ್ಯಾಟು. ಸರ್ ವ್ಯಾಟ್ ಅಂದ್ರೆ ಏನು? ವ್ಯಾಟ್ ಅಂದ್ರೆ ಜೌಲ್ ಪರ್ ಸೆಕೆಂಡ್. ಜೌಲ್ ಅಂದ್ರೆ ಏನು? ನ್ಯೂಟನ್ ಮೀಟರ್ ಪರ್ ಸೆಕೆಂಡ್. ನ್ಯೂಟನ್ ಅಂದ್ರೆ ಏನು? kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಡಿವೈಡ್ ಬೈ ಸೆಕೆಂಡ್. ನೋಡಿ ಎಲ್ಲ ಗೊತ್ತಿರಬೇಕು. ವ್ಯಾಟ್ ಜೌಲ್ ಪರ್ ಸೆಕೆಂಡ್, ಜೌಲ್ ನ್ಯೂಟನ್ ಮೀಟರ್, ನ್ಯೂಟನ್ kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಂಟು ಇನ್ನೊಂದು ಮೀಟರ್ ಇದೆ ಇಲ್ಲಿ ನೋಡಿ. ನ್ಯೂಟನ್ಗೆ ಬರ್ದಿರೋದು ಇದು, ಇಲ್ಲಿ ಇನ್ನೊಂದು ಮೀಟರ್ ಇದೆ ಅಲ್ವಾ, ಅದಕ್ಕೆ ಬರ್ಕೋಬೇಕು. ಈಗ ಏನಾಯ್ತು? ಈ ಮೀಟರ್ ಕ್ಯಾನ್ಸಲ್ ಆಯ್ತದೆ. kg ಮೀಟರ್ ಇಲ್ಲ, ಸೆಕೆಂಡ್ ಇದು ಕೆಳಗೇನೆ ಬರುತ್ತೆ. ಕೆಳಗೆ ಬಂದ್ರೆ ಸೆಕೆಂಡ್ ಕ್ಯೂಬ್ ಆಯ್ತು, ಮೇಲಕ್ಕೆ ಹೋದ್ರೆ -3 kg ಸೆಕೆಂಡ್ ಟು ದಿ ಪವರ್ -3. kg ಅಂದ್ರೆ m ಅಲ್ವೇನಪ್ಪ? T⁻⁻3. ಇನ್ನೊಂದ್ಸರಿ ಚೆಕ್ ಮಾಡ್ಬಿಡೋಣ ಇದನ್ನ. ಜೌಲ್ ಪರ್ ಸೆಕೆಂಡ್, ಜೌಲ್ ಅಂದ್ರೆ ನ್ಯೂಟನ್ ಮೀಟರ್ ಪರ್ ಸೆಕೆಂಡ್, ನ್ಯೂಟನ್ ಮೀಟರ್ ಅಂದ್ರೆ kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಂಟು ಮೀಟರ್. ಇಲ್ಲಿ ತಪ್ಪಾಯ್ತು ನೋಡಿ, ಮೀಟರ್ ಕ್ಯಾನ್ಸಲ್ ಆಗಲ್ಲ, ಯಾಕಂದ್ರೆ ಮೀಟರ್ ಮೇಲೆ ಇರೋದು ಎರಡುವೆ. kg ನೋಡಿ ಇದು ತಪ್ಪಾಯ್ತು, ಇದು ಮೀಟರ್ ಅಲ್ವಾ, ಮೀಟರ್ ಸ್ಕ್ವೇರ್ ಆಗ್ಬೇಕು ನೋಡಿ. ನೋಡಿ ಹಿಂಗ್ ಮಿಸ್ಟೇಕ್ ಆಗ್ಬಿಡ್ತವೆ. ಇದೇನಪ್ಪ ಅಂತಂದ್ರೆ kg ಮೀಟರ್ ಸ್ಕ್ವೇರ್ ಡಿವೈಡ್ ಬೈ ಸೆಕೆಂಡ್. ಇಲ್ಲೊಂದು ಸೆಕೆಂಡ್ ಸ್ಕ್ವೇರ್ ಇದೆ, ಸೆಕೆಂಡ್ ಕ್ಯೂಬ್ ಆಯ್ತದೆ, ಮೇಲಕ್ಕೆ ಹೋದ್ರೆ ಸೆಕೆಂಡ್ ಟು ದಿ ಪವರ್ -3. kg ಅಂದ್ರೆ m, L ಸ್ಕ್ವೇರ್ T⁻⁻3. ನೋಡಿ ಪವರ್ಗೆ ಡೈಮೆನ್ಷನಲ್ ಫಾರ್ಮುಲಾ m⁻⁴ L ಸ್ಕ್ವೇರ್ T⁻⁻3. ನೀವು ಯಾವುದೇ ಕಾರಣಕ್ಕೂ ಇದನ್ನ ನೆನ್ಪಿಟ್ಕೊಳಕ್ ಹೋಗ್ಬೇಡಿ, ಆಗಲ್ಲ. ಇದೆ ನೋಡಿ, ಇವೆಲ್ಲ ನೆನ್ಪಿಟ್ಕೊಳಕಾಯ್ತದೆ, MLT ಇಲ್ಲ. ನೀವೇನ್ ಮಾಡ್ಬೇಕು? ಇಲ್ಲಿಂದಾನೆ ಶುರು ಮಾಡ್ಕೊ ಬರ್ಬೇಕು. ಎಲ್ಲ ಏನ್ ಮಾಡ್ಬೇಕು? kg ಮೀಟರ್ ಸೆಕೆಂಡ್ಗೆ ಚೇಂಜ್ ಮಾಡ್ಬಿಡ್ಬೇಕು. kg ಮೀಟರ್ ಸೆಕೆಂಡ್ ಚೇಂಜ್ ಮಾಡ್ಬೇಕಂದ್ರೆ ಒಂದೇ ಒಂದು ನೆನ್ಪಿಟ್ಕೋಬೇಕು, ನ್ಯೂಟನ್ ಅಂದ್ರೆ ಏನು. ಜೌಲ್ಗೆ ಬಂದಾಗ ಜೌಲ್ ಅಂದ್ರೆ ನ್ಯೂಟನ್ ಮೀಟರ್, ವ್ಯಾಟ್ ಅಂತ ಬಂದ್ರೆ ಜೌಲ್ ಪರ್ ಸೆಕೆಂಡ್, ನ್ಯೂಟನ್ ಮೀಟರ್ ಪರ್ ಸೆಕೆಂಡ್. ನ್ಯೂಟನ್ ಅಂದ್ರೆ kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಮೀಟರ್ ಅಂದ್ರೆ kg ಮೀಟರ್ ಸ್ಕ್ವೇರ್, ಸೆಕೆಂಡ್ ಕ್ಯೂಬ್ ಆಯ್ತದೆ, ಸೆಕೆಂಡ್ ಮೇಲಕ್ಕೆ ಬಂದ್ರೆ -3. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ ಮೊಮೆಂಟಮ್. ಇಂಪಾರ್ಟೆಂಟ್ ಇದು, ಮೊಮೆಂಟಮ್ ಕೇಳ್ತಾ ಇರ್ತಾರೆ. ಮೊಮೆಂಟಮ್ಗೆ ಮಾಸ್ ಇಂಟು ವೆಲಾಸಿಟಿ ಫಾರ್ಮುಲಾ. ಮಾಸ್ ಇಂಟು ವೆಲಾಸಿಟಿ. ಮಾಸ್ ಅಂದ್ರೆ kg ಅಲ್ವಾ, ವೆಲಾಸಿಟಿ ಅಂದ್ರೆ ಮೀಟರ್ ಪರ್ ಸೆಕೆಂಡ್. kg ಮೀಟರ್ ಸೆಕೆಂಡ್ ಟು ದಿ ಪವರ್ -1 m⁻⁴ L⁻⁴ T⁻⁻1. ಮೊಮೆಂಟಮ್ಗೆ ಇದು ಆಯ್ತಾ. ಅದೇ ತರ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಆಗಿ ಕೇಳ್ತಾ ಇರ್ತಾರೆ, ಮೊಮೆಂಟಮ್ ಮತ್ತೆ ಇಂಪಲ್ಸ್ ಅಂತ ಕೇಳ್ತಾರೆ. ಇಂಪಲ್ಸ್ ಅಂದ್ರೆ ಫೋರ್ಸ್ ಇಂಟು ಟೈಮ್. ಫೋರ್ಸ್ ಅಂದ್ರೆ ನ್ಯೂಟನ್ ಇಂಟು ಸೆಕೆಂಡ್ ಆಯ್ತು, ನ್ಯೂಟನ್ ಸೆಕೆಂಡ್ ಆಯ್ತು. ನ್ಯೂಟನ್ ಅಂದ್ರೆ kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಂಟು ಸೆಕೆಂಡ್. 1 ಸೆಕೆಂಡ್ ಕ್ಯಾನ್ಸಲ್ ಆಗಿ kg ಮೀಟರ್ ಸೆಕೆಂಡ್ ಟು ದಿ ಪವರ್ -1 m L T⁻⁻1. ನೋಡಿ ಸೇಮ್. ಇಂಪಲ್ಸ್ ಮತ್ತೆ ಮೊಮೆಂಟಮ್ ಎರಡೂ ಸೇಮ್ ಯೂನಿಟೇ ಬರುತ್ತೆ, ಇಂಪಲ್ಸ್ ಮತ್ತೆ ಮೊಮೆಂಟಮ್. ನೋಡಿ ಇದಿಷ್ಟರದ್ದು ನೀವು ಡೈಮೆನ್ಷನ್ ನೆನ್ಪಿಟ್ಕೊಂಡ್ರೆ ಇನ್ನೊಂದು ಸರ್ಫೇಸ್ ಟೆನ್ಷನ್ ಮಾಡ್ಬೋದು. ಸರ್ಫೇಸ್ ಟೆನ್ಷನ್ಗೆ ಫಾರ್ಮುಲಾ ಇದು, ಯೂನಿಟ್ ಬಂದು ನ್ಯೂಟನ್ ಪರ್ ಮೀಟರ್. ನ್ಯೂಟನ್ ಅಂದ್ರೆ kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಡಿವೈಡೆಡ್ ಬೈ ಮೀಟರ್ ಕ್ಯಾನ್ಸಲ್, kg ಸೆಕೆಂಡ್ ಟು ದಿ ಪವರ್ -2 ಬರುತ್ತೆ. kg ಅಂದ್ರೆ ಏನಪ್ಪ? m⁻⁴ T⁻⁻2. ನೋಡಿ ಈಸಿ, ಏನೂ ಇಲ್ಲ, ಎಲ್ಲದಕ್ಕೂ ಯೂನಿಟ್ ನೆನ್ಪಿಟ್ಕೋಬೇಕು. ಇನ್ನೊಂದು ಲಾಸ್ಟ್ ಅಲ್ಲಿ ಹೇಳ್ಕೊಟ್ಟೆ ನಿಮ್ಗೆ, ಲಾಸ್ಟ್ ಕ್ಲಾಸ್ ಅಲ್ಲಿ ಯಾವ್ದು ಮಾಡುವಾಗ, ಪ್ರಾಪರ್ಟೀಸ್ ಆಫ್ ಲಿಕ್ವಿಡ್ಸ್ ಮಾಡುವಾಗ ಏನು, ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ. ನೋಡಿ ಡೈಮೆನ್ಷನ್ ಮೇಲೆ ಒಂದು ಲೆಕ್ಕ ಇರ್ತದೆ, ಒಂದು ಯಾವ್ದಾರ ಒಂದು ಡೈಮೆನ್ಷನ್ ಕೇಳ್ತಾರೆ. ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ ನ್ಯೂಟನ್ ಸೆಕೆಂಡ್ ಪರ್ ಮೀಟರ್ ಸ್ಕ್ವೇರ್ ಫಾರ್ಮುಲಾ ಅಲ್ವಾ, ಇದು ಯೂನಿಟ್. ನ್ಯೂಟನ್ ಅಂದ್ರೆ ಏನು? kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಂಟು ಸೆಕೆಂಡ್ ಡಿವೈಡ್ ಬೈ ಮೀಟರ್ ಸ್ಕ್ವೇರ್. 1 ಮೀಟರ್ ಕ್ಯಾನ್ಸಲ್, 1 ಸೆಕೆಂಡ್ ಕ್ಯಾನ್ಸಲ್. ಮೇಲಕ್ಕೆ ಹೋದ್ರೆ kg ಮೀಟರ್ ಟು ದಿ ಪವರ್ -1 s ಟು ದಿ ಪವರ್ -1 m L ಟು ದಿ ಪವರ್ -1 T ಟು ದಿ ಪವರ್ -1. ನೋಡಿ ಇದು ನೋಡಿ, ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು ಆಯ್ತಾ. ನಿಮ್ಗೆ ಇಷ್ಟರಲ್ಲಿ ಯಾವ್ದಾದ್ರು ಒಂದು ಕೇಳ್ತಾರೆ. ತುಂಬಾ ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರೆ ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ, ಮೊಮೆಂಟಮ್ ಮತ್ತೆ ಸರ್ಫೇಸ್ ಟೆನ್ಷನ್ ನೆನ್ಪಿಟ್ಕೊಳ್ಳಿ. ಮತ್ತೆ ಆಮೇಲೆ ಇದು 4 ತುಂಬಾ ಇಂಪಾರ್ಟೆಂಟು. ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ, ಮೊಮೆಂಟಮ್, ಸರ್ಫೇಸ್ ಟೆನ್ಷನ್ ಮತ್ತೆ ಪ್ರೆಷರ್, ಸ್ಟ್ರೆಸ್. ನೋಡಿ ಯಾವ್ದಾರ ಕೊಡ್ಲಿ ಎಲ್ಲ ಒಂದೇ, ಇವೆರಡು ಒಂದೇ. ಮೊಮೆಂಟಮ್, ಇಂಪಲ್ಸ್ ಒಂದೇ. ನೋಡಿ ಈ ತರ ಓದ್ಕೋಬೇಕು ನೀವು, ಸರಿನಾ?
ನೋಡಿ ಇದಿಷ್ಟು ದಿಸ್ ಈಸ್ ರಿಗಾರ್ಡಿಂಗ್ ಡೈಮೆನ್ಷನ್ಸ್. ಆಯ್ತಾ? ನೋಡಿ ಈಗ ನಿಮಗೆ ಮೆಕ್ಯಾನಿಕ್ಸ್ ಅಲ್ಲಿ ಒಂದು ಪಾರ್ಟ್ ಮುಗೀತು ಇವಾಗ. ಆಯ್ತಾ? ಇನ್ನೂ ಒಂದು ಪಾರ್ಟ್ ನೆಕ್ಸ್ಟ್ ವಿಡಿಯೋನಲ್ಲಿ ಮಾಡೋಣ. ಎಲ್ಲರೂ ನನ್ನ ವಿಡಿಯೋಗಳನ್ನ ಜಾಸ್ತಿ ನೋಡ್ತಾ ಇರಿ, ಪದೇ ಪದೇ ನೋಡಿ, ಎಲ್ಲನೂ ನೋಡಿ. ಎಲ್ಲ ಇದೆ ನೋಡಿ, ಮ್ಯಾಥ್ಸ್ ಫುಲ್ ಇದೆ, ಸೈನ್ಸು ಕಂಪ್ಲೀಟ್ ಮಾಡ್ತೀನಿ ಫುಲ್ಲು. ಆಯಿತಾ? ಒಂದು 2-3 ದಿವಸದಲ್ಲೇ ಕಂಪ್ಲೀಟ್ ಮಾಡಿಬಿಡ್ತೀನಿ. ಬಿಫೋರ್ 10th ಸೈನ್ಸ್ ಮುಗಿದೋಗ್ಬಿಡ್ತದೆ. ನೀವು ವಿಡಿಯೋನ ಜಾಸ್ತಿ ನೋಡಿ ಕ್ವಶನ್ಗಳು ಪ್ರಾಕ್ಟೀಸ್ ಮಾಡಿ. ಆಯಿತಾ? ಕ್ವಶನ್ ಪೇಪರು ಸಾಲ್ವ್ ಮಾಡ್ತೀನಿ, ನೀವು ಸಾಲ್ವ್ ಮಾಡ್ತಾ ಇರಿ. ಆಯಿತಾ ಅಂತ ಹೇಳ್ತಾ ಈ ಕ್ಲಾಸ್ ಮುಗಿಸೋಣ. ಯಾರ್ಯಾರು CET ಓದ್ತಾ ಇದ್ರೆ ಅವ್ರಿಗೆಲ್ಲ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ಕ್ಲಾಸ್ ಮುಗಿಸ್ತೀನಿ. ಥ್ಯಾಂಕ್ ಯು.